शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಏಳಯ್ಯ ಸುರಪಾಲಗೋಳು ಗುಟ್ಟುಮಗಿಗೆ ಕೂಳ ಮಗಿಷ ತಿಮ್ಮನೋ ಸೋಲಿಸಿದ ಆಳುತ್ತಿರಲು ಕಾಲ ಮಾಲಯ ಕಟ್ಟಿಂದೇನೋ ದೇವೇಂದ್ರ ಜನನಿ ದೇವಾದಿ ದೇವತೆಗಳೇ ಅಮ್ಮ ಒಮ್ಮಿಂದೊಮ್ಮೆಲೆ ಅಮ್ಮ ಆದಿಮಾಯೇ ರಕ್ಷಿಸು ಎಂಬುದಾಗಿ ಕಣ್ಣೀರನ್ನಿಡುತ್ತಾ ಎಲ್ಲರೂ ಒಂದೇ ಸ್ವರದಿಂದ ಕೂಗುತ್ತಾ ಇದ್ದೀರಿ. ನಿಜ ತಾಯಿ. ಮಕ್ಕಳೇ, ಕೆಲವೇ ಸಮಯದ ಮೊದಲು ಆ ಮಹಿಷಾಖ್ಯನಿಂದ ಬಂದಂತ ತೊಂದರೆಯನ್ನು ಪರಿಹರಿಸಿ ನಿಮ್ಮದಾದಂತಹ ಸ್ವರ್ಗಲೋಕವನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದೇನೆ. ಸತ್ಯವಮ್ಮ. ಇನ್ನು ಮುಂದೆ ಸಂತೋಷವಾಗಿ ಬಾಳಿ ಬೆಳಗಿ ಎಂಬುದಾಗಿ ನಿಜ ನಿಮಗೆ ಹರಸಿದ್ದೇನೆ. ಆದ್ರೆ ಏನು? ಈಗಿಂದೀಗ್ಲೇ ದಾನವರು ತಮ್ಮ ದೇಹದ ಶಕ್ತಿ ಸಾಮರ್ಥ್ಯದಿಂದ ನಮಿಗೂ ಸ್ವರ್ಗ ಲೋಕವನ್ನು ಆಳ್ವಿಕೆ ನಡೆಸಬೇಕು, ಸ್ವರ್ಗಲೋಕ ನಮ್ಮದಾಗಬೇಕೆಂಬಂತ ಆಶಯದಿಂದ ನಿಮ್ಮ ಕಡೆಗೆ ದಾಳಿ ಮಾಡಿದಾಗ ಆಗಾಗ ಬಂದು ನಾನು ರಕ್ಷಿಸಿದವಳಿದ್ದೇನೆ. ನಿಜ ತಾಯಿ. ಆದರೆ ಈಗ ಪುನಃ ನೀವು ಒಕ್ಕೊರಲಿನಿಂದ ನನ್ನನ್ನೇ ಭಜಿಸ್ತಾ ಇದ್ದೀರಲ್ಲ, ಏನಾಯಿತು ದೇವೇಂದ್ರ? ಹೇಳು ಹೇಳು ಹೇಳು. ಜನನಿಗೆ ಅನುವರದಲ್ಲಿ ಸುರರ ಸೋಲಿಸುವ ನಾಗವನು ಪಾಲಿಸುವ ಅಮ್ಮ ಜನನಿ. ದೇವೇಂದ್ರ, ಎಂತಹ ಕಷ್ಟಗಳೇ ನಮ್ಮ ಪಾಲಿಗೆ ಒದಗಿ ಬಂದವು. ಈ ಹಿಂದೆ ದೃಢನಾದಂತಹ ಮಹಿಷಾಸುರನನ್ನೇ ವಧಿಸಿ ನಮಗೆ ಅಭಯದ ಮಾತುಗಳನ್ನಿದ್ದವಳು ನೀನು, ಧೈರ್ಯ ತುಂಬಿದವಳು. ಸರಿ ತಾಯಿ, ಇಂದಿನ ದಿವಸ ಮತ್ತೆ ನಮ್ಮ ಪಾಲಿಗೆ ಕಷ್ಟವೊಂದು ಒದಗಿ ಬಂತಮ್ಮ. ಪುನಃ ನಿಮಗೆ ಕಷ್ಟವೇ ದೇವೇಂದ್ರ? ಖಂಡಿತವಾಗಿಯೂ. ಏನಾಯ್ತು? ವರ್ತಮಾನ ಕಾಲದಲ್ಲಿ ಆಳ್ವಿಕೆ ಮಾಡುತ್ತಿರುವಂತಹ ಶೋಣಿತಾಧಿಪರು ಸಹೋದರ ಇರುವರು ದಾನವರು ತಾಯಿ. ಓಹೋ. ಶುಂಭ ನಿಶುಂಭ ಎನ್ನುವವರು ದೇವಲೋಕಕ್ಕೆ ದಾಳಿ ಇದ್ದರು. ದೇವಲೋಕದ ಗದ್ದುಗೆಯನ್ನ ಹೇರಿದ್ದಾರಮ್ಮ. ಹೌದೇ ಅಮ್ಮ? ಆತನ ದಾಳಿಯಿಂದಾಗಿ ನಾವೆಲ್ಲರೂ ಕಂಗೆಟ್ಟಿದ್ದೇವೆ ತಾಯಿ. ಆ ದುರುಳರಿಂದ ನಮ್ಮನ್ನ ನೀನೇ ರಕ್ಷಿಸಬೇಕಮ್ಮ, ರಕ್ಷಿಸಬೇಕು ದೇವೇಂದ್ರ. ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿ
ಸಮಯದಿ ಅರಿವು ದೈವಿಜ್ಜನ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನಿರವಿಯನು ಪೊರೆಯುವೆನು ಮರೆಯ ಮಾತಲ್ಲ ಮರೆಸಿ ನಿಜವನು ಮರೆಸಿ ನಿಜವನು ತುಹಿನ ನೀರಿಯೊಳಗಿರುತ್ತ ನೋಡುವುದೆಲ್ಲ ನೀನೆಯ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆಲ್ಲ ನೀನೆಯ ಹರುಷ ತೊಳಗೊಳಗೆನುತೆ ಶ್ರೀದೇವಿ ಕರುಣಿಸುತ್ತಲ ಭಗವನು ದೇವೇಂದ್ರ, ದೇವಾದಿ ದೇವತೆಗಳೇ, ಆ ಶುಂಭ ನಿಶುಂಭನೆಂಬ ದಾನವರಿಂದ ಕಂಗೆಟ್ಟಿದ್ದೀರಿ. ಖಂಡಿತ ನಿಮ್ಮದೇ ಆದಂತಹ ಸ್ವರ್ಗವು ಕೈತಪ್ಪಿ ಹೋಗಿದೆ. ಸತ್ಯವಮ್ಮ. ತಾಯೇ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಕೇಳುತ್ತಾ ಇದ್ದೀರಿ. ಸತ್ಯ ಮಕ್ಕಳೇ, ಅಮ್ಮ. ಭಯ ಪಡಬೇಡಿ, ಭಯ ಪಡಬೇಡಿ. ಆ, ಇದೇ ತುಹಿನಾದ್ರಿ ಪರ್ವತದ ಕೆಳಗೆ ಆ, ಕೆಲವು ಸಮಯದ ತನಕ ಆ, ವೇಷವನ್ನು ಮರೆಸಿ ಆ, ಇಲ್ಲಿ ಆಶ್ರಯವನ್ನು ಪಡೆದು ಇರಿ. ಆ, ಕೆಲವೇ ಸಮಯದಲ್ಲಿ ಆ, ನಾನು ಇಲ್ಲಿ ನೆಲೆಸಿ ಆ, ಆ ದಾನವರ ಎಲ್ಲರನ್ನೂ ಕೂಡ ಆ, ಸದೆ ಬಡಿದು ಆ, ನಿಮ್ಮ ಸುತ್ತಾದಂತಹ ಸ್ವರ್ಗಲೋಕವನ್ನು ಆ, ನಿಮಗೆ ಕಲ್ಪಿಸಿಕೊಡ್ತೇನೆ ಮಕ್ಕಳೇ. ಅಮ್ಮ. ಸುಮನಸರೇ, ಇದುವೇ ಅಲ್ವೇ ದೇವಿಯ ಲೀಲಾಮೃತ ಏನು ಎಂಬುದನ್ನ ಆರಂಭಗೊಳ್ಳುವರೆ ಕ್ಷಣಗಣನ ಆರಂಭ. ಯಾಕೆ ಗೊತ್ತೇ? ತಾಯಿ ಆಡಿದಂತಹ ಮಾತು, ಮಕ್ಕಳೇ ಧೈರ್ಯದಿಂದಿರಿ. ಮಕ್ಕಳಾದವರಿಗೆ ಧೈರ್ಯವಾದ ಮಾತುಗಳನ್ನು ಯಾರು ಹೇಳಿದರೆ ಮಕ್ಕಳಿಗೂ ಧೈರ್ಯ ಬರುವುದು ತಾಯಿ ಅಲ್ವೇ? ಹಾಗಾದರೆ ತಾಯಿಯೇ ನಮಗೆ ಪ್ರತ್ಯಕ್ಷ ರೂಪದಿಂದಲೇ ಪ್ರಕಟಗೊಂಡು ನಮಗೆ ಅಭಯದ ಮಾತುಗಳನ್ನೆತ್ತಿದ್ದಾಳೆ. ಮಕ್ಕಳೇ, ವೇಷವನ್ನ ಮರೆಮಾಚಿ ಖಗ ಮೃಗಗಳ ವೇಷವನ್ನ ಧರಿಸಿರುವಂತಹ ನೀವೇ ಇದೇ ತುಹಿನಾದ್ರಿಯ ತಪ್ಪಲಲ್ಲೇ ಇದ್ದುಕೊಂಡು ದೇವಿ ಮಹಾತ್ಮೆ ಏನು ಎಂಬುದನ್ನ ಕಣ್ಣು ತುಂಬಿಕೊಳ್ಳಿ ಎನ್ನುವುದಾಗಿ ಒಂದು ರೀತಿ ದಿವಸ ನಮ್ಮ ಸೌಭಾಗ್ಯವೇ ಸರಿ. ತಾಯಿ ಜಗನ್ಮಾತೆ ನಮಗೆ ಅಭಯ ತೋರಿದ್ದಾಳೆ. ಮುಂದೇನು ಎಂಬಂತ ನಿರೀಕ್ಷೆಯಲ್ಲಿರೋಣ. ಮುಂದೆ ಬರ್ತಾರೆ. ಬರುವ ತನಕ ಈ ಉಯ್ಯಾಲೆಯಲ್ಲಿ ಕುಳಿತು ತೂಗುತ್ತಾ ಪಾಡನ್ನು ಹಾಡುತ್ತಾ ಕುಳಿತುಕೊಳ್ಳುತ್ತೇನೆ. ನೋಡೋಣ ಇನ್ನು ಮುಂದೆ ಏನಾಗ್ತದೆ. ಮೊದಲಾದ ಲೋಕಗಳನ್ನು ಗೆಲ್ಲಬೇಕೆಂಬ ಮಹದಭಿಲಾಷೆಯನ್ನಿಟ್ಟುಕೊಂಡ ನಾವುಗಳು ಮರ್ತ್ಯವನ್ನು
ಪಾತಾಳದಲ್ಲಿರುವ ಉರಗಾದಿಗಳ ಮೆಟ್ಟಿ ಮುಂದುವರಿಬೇಕಾದ್ರೆ ಸರಿ. ಹೊಳೆದದ್ದು ಯಾವುದು? ಯಾವುದು? ಮೇಲಿನ ಲೋಕ ಅರ್ಥಾತ್ ಸ್ವರ್ಗಲೋಕ ತೆರಳಿದೆವು. ಶುಂಭಾಸುರನೊಂದಿಗೆ ಅಘೋರವಾದಂತಹ ಹೋರಾಟವನ್ನು ಮಾಡಿದವರು ನಾವಿದ್ದೇವೆ. ಕೊನೆಗೆ ಏನಾಯಿತು? ಬಂದರು ತುಂಬುರು ನಾರದರು. ಅವರ ಜೊತೆ ಹೊಂದಾಣಿಕೆಯನ್ನು ಮಾಡಬೇಕು ಎಂಬುದಾಗಿ ನಾರದರ ಅಪೇಕ್ಷೆಯಂತೆ ಶುಂಭನೊಂದಿಗೆ ಸಖ್ಯ, ಶುಂಭನ ಮಂತ್ರಿಗಳಾಗಿ ನೇಮಕಗೊಂಡವರು ನಾವಿದ್ದೇವೆ. ಆದರೆ ಅದಲ್ಲಣ್ಣ, ಮನಸ್ಸಿಗೆ ತೋಚಿದ್ದ ಹಾಗೆ ಸಂಚಾರವನ್ನು ಮಾಡುವಲ್ಲಿ ಹೋದಲ್ಲಿ ತಿರುಗಾಡಿದೆವು. ತಿರುಗಾಡಿದ್ದು ಗೊತ್ತೇ ಆಗಲಿಲ್ಲ. ಹೊಟ್ಟೆ ಹಸಿವು ಇದರ ಬಾಧೆಯನ್ನು ತಾಳಲಾಗುತ್ತಾ ಇಲ್ಲ. ಎಲ್ಲರೂ ತಿಂತ ಇದ್ದಾರೆ, ನಮಗಿಲ್ಲ. ಏನು ಮಾಡುವುದು? ಇಂತಹ ಬಯಲು ಪ್ರದೇಶವನ್ನ ತಿರುಗಾಡಿದೆವು ಎಂಬುದಾಗಿದ್ರೆ ಖಂಡಿತವಾಗಿಯೂ ನಮ್ಮ ಅಶನ ದೊರಕುವುದಕ್ಕೆ ಸಾಧ್ಯ. ಏನು ಮಾಡುವುದು? ಕಾನನಕ್ಕೆ ತೆರಳಿ ಕದಂಬ ವನದೆಡೆಗೆ ಕಳರು ಮಾಂಸವನ್ನು ಮೆಲು ತಲೆಗೆಲರಿ ಬಂದು ತನು ಕಳೆವೆಳೆದಾಗ ಬರಲು ಕದಂಬ ವನದೆಡೆಗೆ ಅವುಗಳನ್ನ ಹೋಗಬೇಕು ಎಂಬುದಾಗಿದ್ರೆ ಜಿಕ್ಕೆ ಸಾಮಾನ್ಯದವರಿಂದ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚಿತ್ತ ಚಾಂಚಲ್ಯವನ್ನೇ ಹೊಂದಿದಂತಹ ಹರಿಣ ಏನಿದೆ, ಹೌದಪ್ಪ, ಅವುಗಳನ್ನು ಬೇಟೆಯಾಡಬೇಕು ಎಂಬುದಾಗಿದ್ರೆ ಸೂಕ್ಷ್ಮಗ್ರಾಹಿಗಳು ನಾವಾಗಿರಬೇಕು. ಎಷ್ಟು ಹರಿಣಗಳು ಉಂಟು ಹಾಗೆ ಅವನ್ನೇ ಅನುಸರಿಸುತ್ತಾ ಹೋದ ನಾನು ಕೈಗೆ ಸಿಕ್ಕಿದ ಹರಿಣವನ್ನು ಅವುಗಳ ಮಾಂಸವನ್ನು ಮೆತ್ತವನಿದ್ದೇನೆ. ಇನ್ನು ಶಾರ್ದೂಲ, ನನಗೆ ಶುನಕಾದಿಗಳು ನಮಗೆ ಯಾವ್ದು ಆಗುತ್ತೆ. ಯಾಕೆಂತ ಹೇಳಿದ್ರೆ ಬೀಳಾದ್ರು ತಂದೆ ಪುಣ್ಯ, ಬೀಭತ್ಸರು ನಾವು, ಭಯಗ್ರಸ್ತರು ನಾವು, ವಿಕಾಸರೀಗಳು. ನಮ್ಮ ಆಚರಣೆಯೇ ಹಾಗಿರಬೇಕಾದ್ರೆ ಯಾವುದನ್ನೂ ಕೂಡ ವಿಲಕ್ಷಣವಾಗಿ ನಾವು ಪರಿಗಣಿಸುವಂತೆ ಹೊಟ್ಟೆ ತುಂಬಿ ಬಿರಿಯುವಷ್ಟಾಗಿದೆ. ಆದರಣ್ಣ, ಹೊಟ್ಟೆಗೇನೋ ಸಮಾಧಾನವಾಯಿತು, ಮತ್ತೆ ತನುವಿಗೆ ಚಿತ್ತಕ್ಕೆ ಮಾರುತನ ಅಪೇಕ್ಷಿಸ್ತಾ ಉಂಟು. ಗಾಳಿ ಹೊಡಿಬೇಕ ನಿಂಗೆ? ಇಲ್ಲಿ ಸ್ವಲ್ಪ ಆದ್ರೂ ಗಾಳಿ ಉಂಟು. ಗಾಳಿ ಹೊಡಿಲಿಕ್ಕೆ ಇಲ್ಲ. ಖಂಡಿತವಾಗಿಯೂ ಇಲ್ಲಿ ಮಾರುತನು ನಮಗೆ ಹೆದರಿ ದೇವಲೋಕವನ್ನಂತೂ ಅಡಗಿ ಕುಳಿತಿರಬೇಕು. ಅದಲ್ಲ, ಮತ್ತೆ ಆತನನ್ನು ಕೂಡ ಗದರಿಸಿ ಬೆದರಿಸಿ ಇಲ್ಲಿಗೆ ಬರುವಂತೆ ಮಾಡುವವರು ನಾವಿದ್ದೇವೆ. ಹಾಗಲ್ಲ, ಎಲ್ಲವೂ ಯಾಂತ್ರಿಕವಾಗಿ ಹೋದ ತನುವಿಗೆ ಬೇಕಾದಂತಹ ತಂಗಾಳಿಯನ್ನೇ ಅರಸುತ್ತಾ ತುಳಿನ ಗಿರಿಯನ್ನೇರೋಣ.
ಚಾಮುಂಡರು ಬೇಟೆಯಾಡಕ್ಕೆ ಕಾನನಕ್ಕೆ ತೆರಳಿದ್ದರಂತೆ, ಕದಂಬವನಕ್ಕೆ. ಅಲ್ಲಿ ಓರ್ವಳನ್ನು ನೋಡಿದ್ದಾರಂತೆ, ಬಹಳ ರೂಪವಂತಿ. ಅವಳನ್ನು ನನಗೆ ಮದುವೆಯಾಗಬೇಕೆಂಬ ಬಯಕೆ ಆಗಿದೆ. ಹಾಗಾಗಿ ನಿನ್ನನ್ನು ಕರೆಸಿದ್ದೇನೆ. ನೀನು ಕದಂಬವನಕ್ಕೆ ತೆರಳಿ ನನ್ನ ಶುಂಭದಾನವನನ್ನು ಹೋಗಾಳಿ ಅವಳಲ್ಲಿ ಸಂಧಾನವನ್ನು ಮಾಡಿ ಅವಳನ್ನು ಕರೆತರಬೇಕು. ಹೋಗಿ ಬಾ. ಮೆರೆವ ಕದಂಬವನವನು ಹೋಗುತ್ತ ಮೆರೆವ ಕದಂಬವನವನು ಹೋಗುತ್ತ ಲಾವಣ್ಯವನು ಮೆರೆಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿಗುರೆ ಸಿಲುಕುತ್ತಲಿ ಸ್ಮರಣಂಬಿಗೆ ಉರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಗೆ ಕದಂಬವನಚಾರಿಣಿ ಮುನಿ ಕದಂಬ ಕಾದಂಬಿನಿ ಕದಂಬವನಚಾರಿಣಿ ಒಡೆಯಲು ಗುಣಮಗಳಿರ ಬಿಡದಿರು ತಪ್ಪಲ್ಲ ತನುಜನಿ ಪರಿಯಂದ ಈ ಪರಿಯಂದ ಮಡಿದರೆ ದೈತ್ಯಗೆ ಹದನವಾಯ ನುಡಿಯುವರ್ಯಾರೆಂದು ಬೇರೆ ಕರುಣಾರಸಮೋ ಶುಂಭನ ಮಂತ್ರಿಯಂತೆ ಸುಗ್ರೀವ ಸಂಧಾನಕ್ಕಾಗಿ ಬಂದಿದ್ದಾನೆ. ಏನು ಕೇವಲ ಕಿರುನಗೆಯಿಂದ ಇಹಲೋಕವನ್ನೇ ತ್ಯಜಿಸಿದ್ದಾನೆ. ಆದರೆ ಬಂದವನ್ಯಾರು? ದೂತನಲ್ಲವೇ? ದೂತನನ್ನು ಕೊಲ್ಲುವುದು ಅಧರ್ಮ ಅಲ್ಲದೆ ನನ್ನ ಮನಸ್ಸಿನ ಇಂಗಿತ ಏನೆಂಬುದನ್ನು ಆ ಶುಂಭನಿಗೆ ತಿಳಿಸಲು ಇವನೇ ಯೋಗ್ಯವಂತ. ಆದ ಕಾರಣ ಇವನನ್ನು ಒಮ್ಮೆ ಸತ್ತಿದ್ರೂ ಕೂಡ ಈಗ ಇವನಿಗೆ ಪ್ರಾಣದಾನವನ್ನು ಮಾಡ್ತೇನೆ. ನೋಡೋಣ, ಪ್ರಾಣದಾನವನ್ನು ಮಾಡ್ತೇನೆ. ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕು. ಯಾರು ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತಾರೋ ಅವರ ಕೊರಳಿಗೆ ಹಾರ, ಇಲ್ಲದಿದ್ರೆ ಅವರ ಕೊರಳ ನನ್ನ ಪಾಲಿಗೆ ಹಾರ. ಹಾಗಾಗಿ ಈಗಿಂದೀಗಲೇ ನಿನ್ನ ಅನ್ನದಾತನಾದಂತಹ ಶುಂಭನಿಗೆ ಹೇಳು ಹೇಳು ಹೇಳು. ಅಮ್ಮ ತಾಯಿ, ನಿನ್ನ ಮಾತನ್ನು ನಮ್ಮ ಒಡೆಯನಿಗೆ ತಿಳಿಸುತ್ತೇನೆ. ಮುಂದೇನಾಗ್ತದೆ ನೋಡು.
ಸುಂದರಿಯು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ. ಸಂಧಾನ ವಿಫಲವಾಗಿದೆ. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಎಲ್ಲಿ ಧೂಮ್ರಾಕ್ಷ? ಅದೆಷ್ಟೋ ದೂರದಿಂದ ಓಡೋಡಿಕೊಂಡು ಬಂದಿದ್ದೇನೆ. ಏನಾಗಬೇಕು? ನಿನ್ನನ್ನು ಬರುವುದಕ್ಕೆ ಕಾರಣವಿದೆ. ಚಂಡಮುಂಡರು ವನದಲ್ಲಿ ಕದಂಬವನದಲ್ಲಿ ಓರ್ವ ಹೆಣ್ಣನ್ನು ನೋಡಿದ್ದಾನೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ. ಸಂಧಾನ ವಿಫಲವಾಗಿದೆ. ಅದಕ್ಕಾಗಿ ನಿನ್ನನ್ನು ಕರೆದಿದ್ದೇನೆ. ಆ ಕದಂಬವನಕ್ಕೆ ತೆರಳಿ ಸುಂದರಿಯನ್ನು ಕರೆತಾ ಹೋಗಿ ಬಾ. ಎಷ್ಟು ಅಹಂಕಾರ ನಿನಗೆ! ನನ್ನೊಡೆಯನಾದಂತ ಶುಂಭಾಸುರ ಸಂಧಾನಕ್ಕೆಂದು ಸುಗ್ರೀವನನ್ನು ಕಳಿಸಿದರೆ ತಿರಸ್ಕರಿಸಿದೆಯಾ? ನಿನ್ನೆದುರು ನಿಂತವನು ಸಾಮಾನ್ಯವೆಂದು ಗ್ರಹಿಸಬೇಡ. ಧೀರ ಧೂಮ್ರಾಕ್ಷ ನಾನಿಲ್ಲಿದ್ದೇನೆ. ಮಣಿರಥ ಸಿದ್ಧವಾಗಿದೆ. ನಿನ್ನ ಮುಡಿಯನ್ನು ಹಿಡಿದು ಎಲ್ಲಿದ್ದೇನೆ. ಮಾರಿಯಾಗಿ ಕಾಡಿದ್ದಾಳೆ. ತಡ ಮಾಡುವುದಲ್ಲ. ಶುಂಭನ ಮಾತನ್ನು ಕೇಳಿ ನನ್ನನ್ನು ವರಿಸಲಿಕ್ಕೆ ಬಂದಿದ್ದೀರಿ. ಅಪೇಕ್ಷೆ ಪಟ್ಟವನಿದ್ದಾನೆ, ಹೌದಲ್ವೇ? ನಿಮ್ಮ ಆಸೆ ಸಹಜವೇ. ಆದರೆ ನನ್ನದೊಂದು ಪ್ರತಿಜ್ಞೆ ಇದೆ. ಏನದು? ಯಾರು ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತಾರ ದೂರದಲ್ಲಿ ಅವರಿಗೆ ಮಾತ್ರ ಹಾರ. ಇಲ್ಲದಿದ್ದರೆ ನನ್ನೊಡನೆ ಸೆಣಸಾಡಿದವರ ಆ ಕೊರಳು ನನಗೆ ಹಾರ. ಆದ ಕಾರಣ ಬನ್ನಿ ಮುಂದೆ ಯುದ್ಧಕ್ಕೆ.
ಬ್ರಹ್ಮಚಾರಿಗಳಾಗಿದ್ರು. ಇವರನ್ನು ವಧಿಸಲಿಕ್ಕೆ ನನ್ನ ಈ ರೂಪವೇ ಸಾಲದಾಗಿ ಹೋಯಿತು. ಆದ ಕಾರಣ ಚಂಡಿಕೆಯಾಗಿ ಇವರ ರುಂಡವನ್ನು ಚೆಂಡಾಡಿದ್ದೇನೆ. ಇನ್ನು ಮುಂದೆ ಈ ಭೂಲೋಕದಲ್ಲಿ ಚಾಮುಂಡಿಯಾಗಿ ನೆಲೆಸ್ತೇನೆ. ಇನ್ನು ಮುಂದಕ್ಕೆ ಯಾರು ಬರ್ತಾರೆ ಎಂಬುದನ್ನು ದಾರಿ ನೋಡ್ತೇನೆ. ಸೇನೆಯನ್ನು ಒಟ್ಟುಗೂಡಿಸಿಕೊಂಡಿದ್ದೀರಿ. ಏನಾಯಿತು? ಕುಂಬಿನಿಯೇ ಬಿರಿಯಿತೆ, ಭೂಮಿಯೇ ಝರಿಯಿತೆ. ಪ್ರಭು, ಏನಿದು ಕೋಲಾಹಲ? ಧನುಜೇಶ ಜಯಣ್ಣ ಮಾತಾ ರಥವನ್ನು ಸಿದ್ಧ ಮಾಡಿ ಎಲ್ಲಿಗೆ ತೆರಳಿದ್ದೀರಿ ಎಂದು ಕೇಳಿದ್ದೀಯಲ್ಲ. ಇಗೋ ಕಾನನದಲ್ಲಿ ಕದಂಬವನದಲ್ಲಿ ಚಂಡಮುಂಡರವರು ಹೆಣ್ಣರನ್ನು ನೋಡಿದರಂತೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ, ಸಂಧಾನ ವಿಫಲ. ಧೂಮ್ರಾಕ್ಷನನ್ನು ಕಳಿಸಿದೆ, ಧೂಮ್ರಾಸ ಹೂಂಕಾರದಿಂದಲೇ ಸತ್ತು ಹೋಗಿದ್ದಾನೆ. ಚಂಡಮುಂಡರನ್ನೇ ಕಳುಹಿಸಿದೆ, ಅವರ ತಲೆಯನ್ನೇ ಚೆಂಡಾಡಿದರಂತೆ. ಅದಕ್ಕಾಗಿ ನಾನೇ ಹೊರಟದ್ದು. ಈಗ ನಿನ್ನದೇ ಅಭಿಪ್ರಾಯ? ಧನುಜೇಶ, ಏನು ಹೇಳು? ಈ ಪ್ರಪಂಚದಲ್ಲಿ ಧನುಜೇಶ ದಾನವೇಂದ್ರ ದಾನವ ಕುಲೋತ್ತಮ ಅಂತ ಕರೆಯಬಹುದಾದರೆ ಅದು ನಿಮ್ಮನ್ನೇ ಸ್ವಾಮಿ. ಹೌದು. ಯಾಕೆಂದರೆ ಒಂದು ಕಾಲದಲ್ಲಿ ಈ ರಕ್ಕಸರು ಏನೋ ಹೇಗೋ ಎಂದು ಬದುಕುತ್ತಾ ಇದ್ದರು. ಆ ಕಾಲಕ್ಕೆ ನಿಮ್ಮ ಅವ್ವೆ ಈ ದಾನವ ಕುಲಕ್ಕೆ ಸಮರ್ಥ ನಾಯಕನೊಬ್ಬ ಬೇಕಾಗಿದ್ದಾನೆ ಎಂಬುದನ್ನು ಮನಗಂಡು ದೇವರನ್ನು ಸ್ತುತಿಸಿ ಹರಕೆ ಹೊತ್ತು ನಿಮ್ಮನ್ನು ಪಡೆದಳಂತೆ ಸ್ವಾಮಿ. ಆಕೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ನೀವು ಲೋಕದ ಬೆಳಕನ್ನು ಕಂಡವರು ಸ್ವಾಮಿ. ನಿಮ್ಮ ಹುಟ್ಟಿನ ನಂತರ ನೀವು ಮಾಡಿದ ಸಾಧನೆ, ನಿಮ್ಮ ಕೀರ್ತಿ ಪತಾಕೆ ಇವೆಲ್ಲ ನಮ್ಮಂತ ಸಾಮಾನ್ಯ ದಾನವರ ಊಹೆಗೂ ನಿಲುಕದು ಸ್ವಾಮಿ. 14 ಲೋಕಗಳಲ್ಲೂ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ ತಿರುಗುತ್ತಲೇ ಇದೆ. 4 ದೇಶಗಳಲ್ಲೂ ಕೂಡ ನಿಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದೀರಿ. ಆಗಿರುವಾಗ ಸ್ವಾಮಿ, ಕೇವಲ ಕದಂಬವನದಲ್ಲಿ ಹೆಣ್ಣೊಬ್ಬಳು ಕುಳಿತಿದ್ದಾಳೆ, ಆಕೆಯನ್ನು ಪಡೆಯಬೇಕೆಂಬ ನಿಮ್ಮ ಈ ಸ್ತ್ರೀ ಭ್ರಾಂತತನಕ್ಕೆ ನಾನು ಏನೆನ್ನಲಿ ಸ್ವಾಮಿ? ರಕ್ತಬೀಜ, ಎಷ್ಟಾದ್ರೂ ಅವಳು ತರುಣಿ ಅಲ್ವೇ ಸ್ವಾಮಿ? ಆಕೆ ತರುಣಿಯಲ್ಲ, ಆಕೆ ಆದಿಮಾಯೆ.
ಕರುಣಿ ಅಲ್ಲ ಅವಳ ಮಾಯೆ. ಪ್ರಪಂಚದಲ್ಲಿರುವ ಕಾಡು ಮೇಡುಗಳನ್ನು ಈ ರಕ್ತ ಬೀಜ ನೋಡದವನೇನಲ್ಲ. ಆದರೆ ಈ ಕದಂಬವನವನ್ನು ಈ ತನಕ ಯಾರಾದರೂ ಹೇಳಿದ್ದು ಕೇಳಿದ್ದು ಬಿಟ್ಟರೆ ನಾನು ಕಣ್ಣಾರೆ ಕಂಡುದಿಲ್ಲ. ಇದೆಂತಹ ಕಾಡು, ಒಂದು ಸೂರ್ಯ ರಶ್ಮಿಯೂ ಕೂಡ ಇದರಲ್ಲಿ ಹೊರಗೆ ಬರಲಾರದು. ಅಂತಹ ಕಾಡು, ಇಂತಹ ಭಯಾನಕ ಗೊಂಡಾರಣ್ಯದಲ್ಲಿ ತರುಣಿಯೊಬ್ಬಳಿದ್ದಾಳೆಂದರೆ ಅದನ್ನು ನಂಬಲು ಅಸಾಧ್ಯ. ಈ ಕಾಡು ಪ್ರವೇಶಿಸುತ್ತಿದ್ದಂತೆ ರೋಮಾಂಚನವಾಗುತ್ತಿದೆಯಲ್ಲ, ಅದು ಶ್ರೀದೇವಿಯ ಕೃಪಾ ಕಟಾಕ್ಷವೇ ಆಗಿರಬೇಕು. ನೋಡಿದನು ಕಲೆ ರಕ್ತ ಬೀಜನು ಕುಳಿತ ಶಿವೆಯನು ಕುಳಿತ ಶಿವೆಯನು ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ ಇವಳನು ಬಯಸಿ ಶುಂಭ ಕೆಟ್ಟನು. ಆಡಿದನು ತನ್ನೊಳಗೆ ಇವಳನು ಬಯಸಿ ಶುಂಭ ಕೆಟ್ಟನು. ಮಾಡಲಿನ್ನೇನ ಕಟ ಶುಂಭನ ಕೂಡ ಹೊರೆದು ಬಂದಿಗೆ. ಮಾಡಲಿನ್ನೇನ ಕಟ ಶುಂಭನ ಕೂಡ ಹೊರೆದು ಬಂದಿಗೆ. ಕೇಳುತ್ತನಾಗಿದು ಸಿದ್ಧ ಇದು ಬದ್ಧಾಯ, ಕೇಳುತ್ತನಾಗಿದು ಸಿದ್ಧ ಇದು ಬದ್ಧಾಯ. ಆದರೂ ನುಡಿಸಿದ ಪೆನೆನುತ ಕೇಳುತ್ತನಾಗಿದು ಸಿದ್ಧ ಇದು ಬದ್ಧಾಯ. ಆದರೂ ನುಡಿಸಿದ ಪೆನೆನುತ ನೋಡಿದನು ಕಲಿರಕ್ತ ಬೀಜನು ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ. ಕುರ್ಯಾದ ಕದಂಬ ವನವಾಸಿನಿ. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ. ಕುರ್ಯಾ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ. ಜಯ ಮಾತಂಗತನಯೇ ಜಯ ನೀಲೋತ್ಪಲಚ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಸುಖಪ್ರಿಯೇ. ಸುಧಾ ಸಮುದ್ರಾಂತ ಜನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ. ಪಲ್ಲಕಿ ವಾದನ ಪ್ರಕ್ರಿಯಾ ಬದ್ಧತಾಟಂಕ ಭೂಷ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ. ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುಕೋಟಿ ರಮಾಣಿಕ್ಯ ಸಂಕೃಷ್ಟ ಬಾಲಾದ ಪಾಮಲಾಚಾರ ಸಾರುಣ್ಯ ಲಕ್ಷ್ಮೀ ಶ್ರೀಕಾಂಗ್ರಿ ಪದ್ಮದ್ವಯೇ.